ಏನು ಅಂತ. ಇದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ. ಇವು ಹೊಸದಾಗಿ ಅಕ್ಕ ಏನೋ ಕ್ರಿಯೇಟಿವ್ನೆಸ್ ಆಗಿ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸದಾಗಿ ಏನೋ ಟ್ರೈ ಮಾಡೋಣ ಅಂತ ಯೂಟ್ಯೂಬ್ ಓಪನ್ ಮಾಡಿದ್ದೀನಿ. ಬಟ್ ನೋಡಬೇಕು ಹೆಂಗೆ ಬರುತ್ತೆ ಏನು ಅಂತ. ಯಾವತ್ತೂ ಒಂದು ಸ್ಟೇಜ್ ಮೇಲೆ ನಿಂತು ಮಾತಾಡಿದ್ದಲ್ಲ ನಾನು. ಯಾವಾಗಲೂ ಲಾಸ್ಟ್ ಬೆಂಚ್ ಇರಲೇ ನಾನು. ಬಟ್ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಾ ಇರೋದು. ನೋಡೋಣ ಯಾವ ಥರ ಬರುತ್ತೆ ಏನು ಅಂತ. ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಮಳೆ ಬೇರೆ ಬರ್ತಾ ಇದೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಇವಾಗ. ಪ್ಲೀಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಕೂಡ ಬೇಕು ನಮಗೆ. ಸಪೋರ್ಟ್ ಕೂಡ ಮಾಡಿ. ಹಂಗೆ ನನ್ನ ಬ್ಲಾಗಲ್ಲಿ ನಾನು ಒಬ್ಬಳೇ ಇರಲ್ಲ. ನನ್ನ ಮಗ, ನನ್ನ ಫ್ರೆಂಡ್, ನನ್ನ ತಮ್ಮ, ನಮ್ಮಪ್ಪ, ನಮ್ಮಮ್ಮ, ನನ್ನ ಹಸ್ಬೆಂಡ್, ನಮ್ಮ ಫುಲ್ ಓಲ್ ಫ್ಯಾಮಿಲಿ ಎಲ್ಲ ಇರ್ತೀವಿ. ಬನ್ನಿ ಈಗ ಒಬ್ಬೊಬ್ರನ್ನ ಇಂಟ್ರೊಡ್ಯೂಸ್ ಮಾಡ್ಬೋದು. ಇವನು ನನ್ನ ತಮ್ಮ ಹೇಮಂತ್ ಅಂತ. ಇವನು ವ್ಲಾಗ್ಸ್ ಮಾಡ್ತಾನೆ. ಪ್ರತಿಯೊಂದು ವಿಡಿಯೋದು ನನ್ನ ಕ್ಯಾಮ್ರಾಮ್ಯಾನೇ ಇವನಾಗಿರ್ತಾನೆ. ಅಂದರೆ ಇವನಿಗೆ ಅಷ್ಟು ಇಷ್ಟ ಆಗಲ್ಲ ಕ್ಯಾಮ್ರಾ ಮುಂದೆಲ್ಲ ಬರೋಕ್ಕೆ. ಬಟ್ ನಾನು ಬಿಡಲ್ಲ, ಅವ್ನು ಬರಲೇಬೇಕು ಕ್ಯಾಮ್ರಾಗೆ ವಿಡಿಯೋ ಎಲ್ಲ ಮಾಡೋಕ್ಕೆ. ಸೊ ಇವ್ನು ಕಂಟಿನ್ಯೂ ಮಾಡ್ತಾನೆ ಇವಾಗ. ಹೊಸದಾಗೇನೋ ಸ್ಟಾರ್ಟ್ ಮಾಡ್ತಿದ್ದಾರೆ, ಅದಕ್ಕೆ ಎಲ್ಲ ನಿಮ್ಮ ಸಪೋರ್ಟ್ ಬೇಕು, ಕನ್ನಡಿಗರ ಆಶೀರ್ವಾದ ಬೇಕು. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನಮ್ಮ ಅಜ್ಜಿ ಮತ್ತೆ ನನ್ನ ಮಗನ ತೋರಿಸ್ತೀನಿ ಬನ್ನಿ. ಇವರೇ ನಮ್ಮ ಅಜ್ಜಿ. ನನ್ನ ಮಗ ಬಿಸ್ಕೆಟ್ ತಿನ್ನೋದ್ರಲ್ಲಿ ಬ್ಯುಸಿ ಇದ್ದಾನೆ. ಅವನು ವಿಡಿಯೋ ಮಾಡೋಕೆ ಬಿಡ್ತಾರಿಲ್ಲ, ತುಂಬ ತೊಂದರೆ ಕೊಡ್ತಾ ಇದ್ದ. ಅದಕ್ಕೆ ಆಚೆ ಕರ್ಕೊಂಡು ಹೋಗು ಅಂತ ಹೇಳಿದೆ ನಮ್ಮ ಅಜ್ಜಿಗೆ. ಆಯ್ ಮಾಡಿ ಬಾಯ್ 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 ಬಾಯ್. ಅವ್ರು ತಿನ್ನೋದ್ರಲ್ಲಿ ಬಿಸಿ ಆಗಿದೆ. ಅವ್ನು ಏನು ರಿಯಾಕ್ಟ್ ಕೂಡ ಮಾಡಿಲ್ಲ. ಅಮ್ಮ ಅಂತ ತಿಂತ ಇದ್ದಾನಂತವನು. ಇವಳು ನನ್ನ ಸ್ಕೂಲ್ ಫ್ರೆಂಡ್ ಸ್ಫೂರ್ತಿ ಅಂತ. ನಾನು ಇವಳು ಆಲ್ಮೋಸ್ಟ್ ಸ್ಕೂಲಿಂದನೇ ಫ್ರೆಂಡ್ಸ್. ನನ್ನ ಜೂನಿಯರ್ ಇವಳು. ನಾನು ಇವಳು ಒಂದೇ ಸ್ಕೂಲಲ್ಲಿ ಓದಿದ್ದು. ಹೊಸದಾಗಿ ಅಕ್ಕ ಏನೋ ಕ್ರಿಯೇಟಿವ್ನೆಸ್ ಆಗಿ ಮಾಡಿದ್ದಾರೆ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಫಾಲೋ ಮಾಡಿ. ನಮ್ಮ ಬ್ಲಾಗಲ್ಲಿ ಸ್ವಲ್ಪ ಬೆಳೆಯೋ ಥರ ಶೇರ್ ಮಾಡ್ಕೊಂಡು ಎಲ್ರಿಗೂ ಸಪೋರ್ಟ್ ಮಾಡೋ ಥರ ಮಾಡಿ. ನನ್ನ ಹಸ್ಬೆಂಡ್ ಒಬ್ರು ಮಿಸ್ಸಿಂಗ್. ನನ್ನ ಹಸ್ಬೆಂಡ್ ಬರೋದು ನೆಕ್ಸ್ಟ್ ವೀಕ್ ಆಗುತ್ತೆ. ಅವ್ರು ಬ್ಯಾಂಗ್ಳೂರಲ್ಲಿದ್ದಾರೆ, ನಾವು ಹಾಸನಲ್ಲಿರೋದು. ಅಪ್ಪ ಅಮ್ಮ ಇಬ್ಬರು ಕೆಲ್ಸಕ್ಕೆ ಹೋಗಿದ್ದಾರೆ. ಸೊ ಅವರು ಈವ್ನಿಂಗ್ ಬರೋದು. ಅದಕ್ಕೋಸ್ಕರ ಅವ್ರು ಮಿಸ್ಸಿಂಗ್ ಆಗಿದ್ದಾರೆ. ಫನ್ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ, ಕಾಮಿಡಿ ವ್ಲಾಗ್ಸ್, ಮತ್ತು ಟ್ರಾವೆಲಿಂಗ್ ವ್ಲಾಗ್ಸ್, ಕುಕ್ಕಿಂಗ್ ವ್ಲಾಗ್ಸ್, ಆಮೇಲೆ ಫ್ಯಾಮಿಲಿ ಫನ್, ಆಮೇಲೆ ಗೇಮಿಂಗ್, ನನ್ನ ಮಗಂದು ಡೈಲಿ ವ್ಲಾಗ್ಸು, ಎಲ್ಲ ಥರ ವೀಡಿಯೋಸು ಮಾಡ್ತೀವಿ. ಹಿಂಗೆ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಬನ್ನಿ ಗಾಯ್ಸ್, ಇವಾಗ ಕ್ರಿಕೆಟ್ ಆಡೋಣ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ತುಂಬ ಚೆನ್ನಾಗಿ ಆಡ್ತಾನೆ. ಬಟ್ ಅವ್ನು ಬಿಡಲ್ಲ ನನಗೆ. ಬರೀ ಮೋಸ ಮಾಡಿ ಅವ್ನು ಗೆಲ್ತಾನೆ. ನನಗೆ ಕರೆಕ್ಟಾಗಿ ಬಾಲ್ ಹಾಕಲ್ಲ, ಬರೀ ವೈಡ್ ಹಾಕೋದು, ಅದು ಇದು ಮಾಡೋದು. ನೋಡೋಣಂತೆ ಬನ್ನಿ, ತೋರಿಸ್ತೀವಿ ಹೆಂಗೆ ಮೋಸ ಮಾಡ್ತಾನೆ ನನಗೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಗೈಸ್ ಕ್ರಿಕೆಟ್ ಆಡ್ತಿದ್ದಾರೆ ನೋಡಿ, ಅಕ್ಕ ತಮ್ಮ ಇಬ್ಬರು. ಅಕ್ಕಂಗೆ ಬ್ಯಾಟಿಂಗ್ ಮಾಡೋಕ್ಕೆ ಬರ್ತಿಲ್ಲ. ಗೈಸ್ ನೋಡಿ ಅಕ್ಕ ಗೈಸ್ ಅಕ್ಕ ಬ್ಯಾಟಿಂಗ್ ಮಾಡೋದು ನೋಡಿ. ಝೂಮ್ ಮಾಡಿ ತೋರಿಸ್ತೀನಿ ನಾನು. ಓ 6 ಗೈಸ್. ಬಟ್ ಕ್ಯಾಚ್ ಔಟ್. ಅಕ್ಕ ಔಟ್. ಅಕ್ಕಂಗೆ ಬ್ಯಾಟ್ ಎತ್ತಕ್ಕೆ ಶಕ್ತಿ ಇಲ್ಲ, ಆದರೂ ಕ್ರಿಕೆಟ್ ಆಡ್ತೀನಿ ಅಂತ ಹೋಗಿದ್ದಾರೆ. ಗೈಸ್ ಔಟು. ಅಕ್ಕ ಕ್ಯಾಚ್. ಮಾಡ್ತಾರಂತೆ ನೋಡೋಣ. ಓ ಅಕ್ಕ ಬೀಳ್ತಿದ್ದಾರೆ ಗೈಸ್, ಕ್ಯಾಚ್ ಮಾಡಕ್ಕೆ ಬರ್ದಲೆ.
ಅಕ್ಕ ಒಂದು ಬಾಲ್ನು ಕ್ಯಾಚ್ ಮಾಡ್ತಿಲ್ಲ. ಬಟ್ ಲಾಸ್ಟ್ 3 ಬಾಲ್ಸ್ ಅಂತೆ. 4 ಹೊಡಿತಾರ 6 ಹೊಡಿತಾರ. ಬಟ್ ಅಕ್ಕ ಬೇಗ ಔಟ್ ಮಾಡಿ. ಲಾಸ್ಟ್ ಬಾಲ್ 4 ಹೋಯ್ತು ಗಾಯ್ಸ್. ಆಫ್ ಮಾಡಲ್ಲ. ಕ್ರಿಕೆಟ್ ಆಡ್ಬಿಟ್ರೆ ಎಷ್ಟು ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ ಒಳಗೆ. ಬಟ್ ನೋಡಿ ಗಾಯ್ಸ್, ಪಾಪು ಇರೋದಕ್ಕೆ ಮನೆಯೆಲ್ಲನೂ ಹೊರ್ಕೊಂಡಿದ್ದಾರೆ ಫುಲ್ಲು. ಕ್ರಿಕೆಟ್ ಹುಚ್ಚು ಇವ್ರಿಗೆ. ಅಷ್ಟೇ.